ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಾನು ರಾಯರ ಸಂಕಲ್ಪ ವ್ರತದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸ್ಕಿಪ್ ಮಾಡಿ ನೋಡಿಬಿಡಿ, ಯಾಕೆಂದರೆ ಇದು ಒಂದು ವ್ರತದ ಬಗ್ಗೆ ನಿಮ್ಮ ಜೊತೆ ವಿವರಿಸ್ತಾ ಇದ್ದೀನಿ. ಸೊ ನನ್ನ ಒಂದು ನಾನು ಪೂಜೆ ಮಾಡಿ ಹೇಗೆ ನನ್ನ ಒಂದು ಇಷ್ಟಾರ್ಥ ಸಿದ್ಧಿಸ್ತಾನ ನಾನು ಮಾಡಿಕೊಂಡೆ, ನನಗೇನಾಗಬೇಕು ಅನ್ನೋದನ್ನು ನಾನು ಕೇಳ್ಕೊಂಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಪ್ಲೀಸ್ ಯಾರೂ ಹಾಗೆ ಸ್ಕಿಪ್ ಮಾಡಿ ಮಧ್ಯೆ ಮಧ್ಯೆ ನೋಡಿದರೆ ಖಂಡಿತವಾಗ್ಲೂ ವ್ರತದ ಬಗ್ಗೆ ನಿಮಗೆ ಗೊತ್ತಾಗಲ್ಲ, ಹಾಗಾಗಿ ಹೇಳ್ತಿದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ನೀವು ಎಲ್ಲ ಕಡೆ ಕೇಳಿರ್ತೀರಾ, ಸೊ ರಾಯರ ವ್ರತ ಮಾಡ್ತಿದ್ದೀನಿ ಅಂತ. ಸೊ ಅದನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮ್ಮ ಜೊತೆ ಹೇಳ್ತೀನಿ. ಸೊ ರಾಯರ ವ್ರತ ಮಾಡ್ತೀವಿ ಅಂದರೆ ಖಂಡಿತವಾಗಲೂ ಎಲ್ಲರೂ ಮಾಡ್ಬೋದು. ಸೊ ಗಂಡು ಮಕ್ಕಳಾದರೂ ಮಾಡ್ಬೋದು, ಹೆಣ್ಮಕ್ಳಾದರೂ ಮಾಡ್ಬೋದು. ಬಟ್ ಅದರ ಪದ್ಧತಿ ಹೇಗಿದೆ ಅಂದರೆ ಅಷ್ಟೊಂದೇನು ಆಡಂಬರ ಇಲ್ಲ, ಅಷ್ಟೊಂದೇನು ಖರ್ಚು ಮಾಡಬೇಕಾಗಿಲ್ಲ. ಸೊ ನಮ್ಮ ಮನಸ್ಸು ಶುದ್ಧಿ ಇರಬೇಕು, ಹಾಗೆ ರಾಯರ ಮೇಲೆ ಭಕ್ತಿ ಇರಬೇಕು. ಅದಿದ್ದರೆ ಖಂಡಿತವಾಗ್ಲೂ ನಮ್ಮ ಕಾರ್ಯಸಿದ್ಧಿ ಆಗೇ ಆಗುತ್ತೆ. ನಾವು ಏನು ಕೇಳ್ಕೊಂಡಿರ್ತೀವಿ ಅದು ಫಲ ಕೊಟ್ಟೇ ಕೊಡ್ತಾರೆ ರಾಯರು. ರಾಯರನ್ನ ನಂಬಿಕೆ ಇಟ್ಟವ್ರು ಯಾರೂ ಇಲ್ಲ. ಸೊ ಹಾಗಾಗಿ ಹೇಳ್ತಿದ್ದೀನಿ, ನಿಮ್ಮದೇನೇ ಒಂದು ಕೆಲಸ ಆಗಬೇಕು, ಇವತ್ತು ನಿಮ್ಮದೇನೋ ಒಂದು ಆಗಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ನೀವು ರಾಯರ ಸಂಕಲ್ಪ ವ್ರತವನ್ನು ಮಾಡಬಹುದು. ಸೊ ಅದು ಸಂಕಲ್ಪ ವ್ರತ ಹೇಗೆ ಮಾಡಬೇಕು ಅಂತ ನಿಮ್ಮ ಜೊತೆ ಹೇಳ್ತೀನಿ. ಸೊ ನಾವು ಮೊದಲೇ ಸಂಕಲ್ಪ ಮಾಡ್ಕೋಬೇಕು, ನಾನು 7 ವಾರ ಮಾಡ್ತೀನಿ ಅಥವಾ 9 ವಾರ ಮಾಡ್ತೀನಿ, ಇಲ್ಲ 14 ವಾರ ಮಾಡ್ತೀನಿ ಅಥವಾ 21 ವಾರ ಮಾಡ್ತೀನಿ, 42 ವಾರ ಮಾಡ್ತೀನಿ ಅಂತ. ಸೊ ಈ ಥರ ಎಷ್ಟು ವಾರ ನಿಮ್ಮ ಕಡೆ ಸಾಧ್ಯ ಆಗುತ್ತೆ ಅದನ್ನು ನೀವು ಮೊದಲೇ ಸಂಕಲ್ಪ ಮಾಡ್ಕೋಬೇಕು. ನಾನು ಇವತ್ತು ಹೇಳ್ತಾ ಇರೋದು 7 ವಾರದ ವ್ರತದ ಬಗ್ಗೆ ಹೇಳ್ತಿದ್ದೀನಿ. ಸೊ ಸೇಮ್ ಇರುತ್ತೆ, ನಾನು ಈಗ 7 ವಾರ ಹೇಳ್ಬೋದು ಅಥವಾ 14 ವಾರ, ಈ ಥರ 21 ವಾರ ಹೇಳಿದ್ದು ಸೇಮ್ ಇರುತ್ತೆ. ಬಟ್ ದಿನಗಳಷ್ಟೇ ಜಾಸ್ತಿ ಇರೋದು, ಅದರಲ್ಲಿ ಏನೇ ಡಿಫ್ರೆನ್ಸ್ ಇಲ್ಲ. ಸೊ 7 ವಾರದ ಸಂಕಲ್ಪ ವ್ರತ ಹೇಗೆ ಸ್ಟಾರ್ಟ್ ಮಾಡೋದು ಅಂದರೆ, ಫಸ್ಟ್ನೇ ಗುರುವಾರ ನೀವು ಸಂಕಲ್ಪ ಮಾಡ್ಕೊಂಡು ರಾಯರ ಪೂಜೆನ ಮಾಡಬೇಕಾಗುತ್ತೆ. ಇನ್ನುಳಿದ 6 ವಾರ ನೀವು ಪೂಜೆ ಮಾಡಿದರೂ ನಡೆಯುತ್ತೆ. ಬಟ್ ಫಸ್ಟ್ನೇ ವಾರ ನೀವು ಸಂಕಲ್ಪ ಮಾಡಿಯೇ ರಾಯರ ಪೂಜೆನ ಮಾಡಬೇಕಾಗುತ್ತೆ. ಸೊ ಸಂಕಲ್ಪ ಪೂಜೆಯಲ್ಲೇ ಇದೆ ಸಂಕಲ್ಪ ವ್ರತ ಅಂತ, ಹಾಗಾಗಿ ಹೇಳ್ತಿದ್ದೀನಿ. ಸೊ ರಾಯರ ವ್ರತ ಅಂದರೆ ರಾಯರ ಪೂಜೆ ಮಾಡಬೇಕು ಅಂದರೆ ನೀಟಾಗಿ ಮನೆ ಕ್ಲೀನಾಗಿ ಇಟ್ಕೊಂಡು, ಮನೆ ಕ್ಲೀನು, ಹಾಗೆ ಮನಸ್ಸು ಕೂಡ ಶುದ್ಧಿ ಆಗಿರಬೇಕು. ರಾಯರ ಪೂಜೆ ಮಾಡಬೇಕಾದ್ರೆ ಭಕ್ತಿ ಕೂಡ ಅಷ್ಟೇ ಇರಬೇಕು. ಆಡಂಬರದಿಂದ ನಾನು ಎಲ್ಲರೂ ಮಾಡ್ತಾರೆ ನಾನು ಮಾಡ್ತೀನಿ ಅಂದರೆ ಖಂಡಿತವಾಗಲೂ ಫಲ ಸಿಗೋದಿಲ್ಲ. ಮೇಯ್ನಾಗಿ ನಾವು ರಾಯರನ್ನ ನಂಬಬೇಕು. ಸೊ ನಂಬಿಕೆಯಿಂದಲೇ ಭಕ್ತಿ ಇರೋದು. ಸೊ ಹಾಗಾಗಿ ಹೇಳ್ತಿದ್ದೀನಿ, ರಾಯರ ಪೂಜೆ ಮಾಡಬೇಕಾದ್ರೆ ರಾಯರ ನಿಮ್ಮ ಮನೇಲಿ ಫೋಟೋ ಆಗಲಿ ಅಥವಾ ವಿಗ್ರಹವಾದರೆ ಇದ್ದರೆ ನೀಟಾಗಿ ಅದನ್ನು ತೊಳ್ಕೊಂಡು, ಫೋಟೋ ಇದ್ದರೆ ಬಟ್ಟೆಯಿಂದ ಒರೆಸಿ, ವಿಗ್ರಹ ಇದ್ದರೆ ನೀಟಾಗಿ ನೀರಲ್ಲಿ ತೊಳೆದು ನೀವು ಗಂಧವನ್ನು ಹಚ್ಚಬೇಕಾಗುತ್ತೆ. ಸೊ ರಾಯರಿಗೆ ಗಂಧ ಅಂದರೆ ತುಂಬ ಪ್ರಿಯ, ಹಾಗಾಗಿ ನೀವು ಅರಿಶಿನ ಕುಂಕುಮ ಹಚ್ಚದೇ ಇದ್ದರೂ ನಡೆಯುತ್ತೆ, ಗಂಧ ಹಚ್ಚಿದರೆ ಸಾಕು. ಗಂಧ ಹಚ್ಚಿ ರಾಯರಿಗೆ ತುಂಬ ಇಷ್ಟವಾದದ್ದು ತುಳಸಿ ಎಲೆ ಹಾರ, ಹಾಗೆ ಗೆಜ್ಜೆ ವಸ್ತ್ರ. ಸೊ ತುಳಸಿ ಎಲೆ ಹಾರ ಮತ್ತು ಮಲ್ಲಿಗೆ ಹಾರ ಹಾಕಿದರೆ ತುಂಬಾ ಒಳ್ಳೆಯದು, ತುಂಬ ಇಷ್ಟಪಡ್ತಾರೆ ರಾಯರು ಈ 2 ಹಾರಗಳನ್ನು, ತುಳಸಿ ಹಾರ ಹಾಗೆ ಮಲ್ಲಿಗೆ ಹಾರ. ಸೊ ಇವೆರಡನ್ನು ಹಾಕಿ ಪೂಜೆ ಮಾಡಬೇಕು. ಸೊ ಹಾಗೆ ರಾಯರಿಗೆ ತುಂಬ ಇಷ್ಟವಾದದ್ದು 2 ಅಂದರೆ ತುಪ್ಪು ದೀಪ ಹಚ್ಚಬೇಕು ರಾಯರಿಗೆ. ಯಾವುದೇ ಕಾರಣಕ್ಕೂ ಎಣ್ಣೆ ದೀಪ ಹಚ್ಚಬೇಡಿ, ಬಿಕಾಸ್ ದೇವರಿಗೆ ಇಷ್ಟವಾದದ್ದು, ರಾಯರಿಗೆ ಇಷ್ಟ ಆದದ್ದು ತುಪ್ಪು ದೀಪ. ಶ್ರೇಷ್ಠವಾದ ದೀಪ ಅಂತ ಹೇಳೋದಾದರೆ ಅದು ತುಪ್ಪು ದೀಪನೇ ಅಂತ ಹೇಳ್ತಾರೆ, ಹಾಗಾಗಿ ಹೇಳ್ತಿದ್ದೀನಿ. ದೇವರ ವಿಷಯದಲ್ಲಿ ನಾವು ಆಟ ಆಡಬಾರ್ದು, ಹಾಗಾಗಿ. ಸೊ ಎಣ್ಣೆ ತುಪ್ಪ ಏನು ಇವಾಗ ಅಂಗಡಿಗಳಲ್ಲಿ 10 ರೂಪಾಯಿಗೂ ಸಿಗುತ್ತೆ ಒಂದು ಪಾಕೆಟು. GRB ಆಗಿರ್ಬೋದು, ತುಂಬ ವಿಧವಾದ ಕಂಪ್ನಿಗಳಿದ್ದಾವೆ. ಸೊ ನೀವು ಯಾವುದಾದ್ರೂ ತಗೋಬೋದು. ತುಪ್ಪವನ್ನು ತೆಗೆದುಕೊಂಡು 2 ದೀಪ ಹಚ್ಚಬೇಕು. ನೀವು ಇಲ್ಲೇ ಮಿಸ್ಟೇಕ್ ಮಾಡ್ತೀರಾ, ತುಂಬ ಜನ 1 ದೀಪನ ಹಚ್ತಾರೆ, ಅದು ಖಂಡಿತವಾಗ್ಲೂ ತಪ್ಪು. ನೀವು ಪೂಜೆ ಮಾಡದೇ ಇದ್ದು ನಡೆಯುತ್ತೆ, ಬಟ್ ಅದು 1 ದೀಪ ಮಾತ್ರ ಯಾವುದೇ ಕಾರಣಕ್ಕೂ ಹಚ್ಚಕ್ಕೆ ಹೋಗಬೇಡಿ. ಸೊ 2 ದೀಪನ ಹಚ್ಚಿ ದೇವ್ರ ಮುಂದೆ ಯಾವಾಗಲೂ ದಿನಾಲೂ ಮನೆಯಲ್ಲಿ ಕೂಡ 1 ದೀಪ ಯಾವುದೇ ಕಾರಣಕ್ಕೂ ಹಚ್ಚಬೇಡಿ, ಬಿಕಾಸ್ ಆ ಮನೆ ನೆಮ್ಮದಿ ಎಲ್ಲ ಹಾಳಾಗಿ ಹೋಗುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, 2 ದೀಪ ಹಚ್ಚಲೇಬೇಕು. ಸೊ 2 ತುಪ್ಪು ದೀಪನ ಹಚ್ಚಿ, ಮೇನಾಗಿ 2 ತುಪ್ಪು ದೀಪ ಹಚ್ಚಿದ ನಂತರ ದೇವರ ನೈವೇದ್ಯಕ್ಕೆ ನಾವು ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಏನೂ ಇಲ್ಲ. ದೇವರ ನೈವೇದ್ಯಕ್ಕೆ ಅಂದರೆ ರಾಯರ ನೈವೇದ್ಯಕ್ಕೆ 1 ಕಪ್ ಹಾಲಿಟ್ಟು ಪರವಾಗಿಲ್ಲ. ಸೊ ಹಾಲು ಆದರೆ ಇಡ್ಬೋದು, ಅಥವಾ ಫಲ ಆದರೆ ಅಂದರೆ ಹಣ್ಣು ಇಡ್ಬೋದು, ಆ್ಯಪಲ್ ಆಗಿರ್ಬೋದು,
ಫಲ ಕೂಡ ನೀವು ಇಡ್ಬೋದು. ರಾಯರ ನೀವು ಪೂಜೆ ಮಾಡಬೇಕಾದ್ರೆ ಧೂಪ ಅಂತೀರ ಏನು, ನಾವು ಧೂಪ ಅಂತೀವಿ. ಸೊ ನೀವು ಸಾಂಬ್ರಾಣಿ ಅನ್ಬೋದು, ಸಾಂಬ್ರಾಣಿ ಹೊಗೆ ಕೂಡ ಹಾಕ್ಬೋದು. ಮನೆಯೆಲ್ಲ ಸಾಂಬ್ರಾಣಿ ಹೊಗೆ ಹಾಕೋದ್ರಿಂದ ಸೊ ಪಾಸಿಟಿವಿಟಿ ತುಂಬಾ ಆಗುತ್ತೆ. ಸೊ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮ ಮನಸ್ಸಲ್ಲಿ ಭಕ್ತಿಯಿಂದ ಪೂಜೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಮನಸ್ಸಲ್ಲಿ ಭಕ್ತಿ ಹಾಗೆ ದೇವ್ರ ಮೇಲೆ, ರಾಯರ ಮೇಲೆ ನಂಬಿಕೆ ಇರಬೇಕು. ಸೊ ನಂಬಿಕೆನೇ ಒಂದು ಶಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಏನೋ ಒಂದು ಮಾಡ್ತೀವಿ, ಅವ್ರು ಮಾಡಿದ್ದಾರೆ ನೋಡೋಣ ಆಗುತ್ತೋ ಇಲ್ವೋ ಅನ್ನೋ ಒಂದು ಮಾತು ಮೇಲೆ ನೀವು ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ನಂಬಿಕೆ ಇಲ್ಲ ಅಂದರೆ ಯಾವುದೂ ಸಾಧ್ಯ ಇಲ್ಲ. ಸೊ ನಂಬಿಕೆನೇ ರಾಯರೇ ನಂಬಿಕೆ ಅಂತ ನೀವು ಪೂಜೆ ಮಾಡೋದಾದರೆ ಖಂಡಿತವಾಗ್ಲೂ ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ, ಸ್ವೀಕರಿಸ್ತಾರೆ. ಸೊ ನೀವೇನೇ ಕೇಳಿಕೊಂಡ್ರು ನಿಮ್ಮ ಒಂದು ಸಂಕಲ್ಪನ ಈಡೇರಿಸ್ತಾರೆ, ನಿಮಗೊಂದು ಫಲ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ರಾಯರ ಒಂದು ವ್ರತ ಮಾಡಬೇಕಾದ್ರೆ ಮೇಯ್ನಾಗಿ ನಾನ್ ವೆಜ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಬಿಕಾಸ್ ರಾಯರಿಗೆ ಅದು ನಡೆಯಲ್ಲ. ಸೊ ನಾವು 7 ವಾರನೂ ಬಿಡ್ತೀವಿ ಅನ್ನೋದಾದರೆ ತುಂಬಾ ಒಳ್ಳೆಯದು. ಇಲ್ಲಪ್ಪ ನಮ್ಮ ಮನೇಲಿ ನಾವು ವ್ರತ ಮಾಡೋರು ಬಿಡ್ತೀವಿ, ಮನೇಲಿದ್ದವ್ರು ಹೆಂಗೆ ಬಿಡ್ತಾರೆ, ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು ಅಲ್ವಾ. ಸೊ ಹಂಗಾಗಿ ಗುರುವಾರ ಒಂದಿನ ಮಾತ್ರ ಬಿಡಿ, ಉಳಿದ ವಾರ ನೀವು ನಾನ್ ವೆಜ್ನ ತಿನ್ನಬಹುದು. ಬಿಕಾಸ್ ಗುರುವಾರ ಮಾತ್ರ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಸೊ ಮಾಡ್ತೀರಾ ನಮ್ಮ ಮನೆಯಲ್ಲಿ ಗುರುವಾರನೂ ಬೇಕು, ಡೈಲಿ ನಾವು ನಾನ್ ವೆಜ್ ತಿಂತೀವಿ ಅಂದರೆ ಖಂಡಿತವಾಗ್ಲೂ ನೀವು ರಾಯರ ವ್ರತನ ಮಾಡಬೇಡಿ. ಬಿಕಾಸ್ ತುಂಬ ಹಾನಿಯಾಗುತ್ತೆ ಅದರಿಂದ. ನೀವು ಗುರುವಾರ ಒಂದಿನ ನಾನ್ ವೆಜ್ನ ಸ್ಕಿಪ್ ಮಾಡಬೇಕಾಗುತ್ತೆ. ಸೊ ಬುಧವಾರ ನಾನ್ ವೆಜ್ ಮಾಡಿರ್ತೀರಾ ಅಂದರೆ ಗುರುವಾರ ನೀವು ಮನೆ ಕ್ಲೀನ್ ಮಾಡ್ಕೊಂಡು ಗೋಮೂತ್ರ ಸಿಗುತ್ತೆ. ಸೊ ಅದನ್ನು ತಂದು ಮನೆಯೆಲ್ಲ ಸಿಂಪಡಿಸಿ ನೀವು ಪೂಜೆನ ಯಥಾ ಪ್ರಕಾರ ಮಾಡಬಹುದು. ಸೊ ಇನ್ನೂ ಒಂದು ಪಾಯಿಂಟ್ ಬಂದ್ಬಿಟ್ಟು ಏನಂದರೆ, ರಾಯರ ಪೂಜೆ ಮಾಡ್ತಿರ್ಬೇಕಾದ್ರೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಅಂತ ಆಗುತ್ತೆ. ಸೊ ಹಂಗಿದ್ದಾಗ ನಾವು ಏನು ಮಾಡಬೇಕು, ಸ್ಕಿಪ್ ಮಾಡಬೇಕಾ ಅಥವಾ ಮಾಡಬೇಕಾ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ನೀವು ಸ್ಕಿಪ್ ಮಾಡಿ ನೆಕ್ಸ್ಟ್ ವಾರ ಕಂಟಿನ್ಯೂ ಮಾಡಬಹುದು. ಬಿಕಾಸ್ ಅದು ದೇವ್ರು ಕೊಟ್ಟಿರುವಂಥದ್ದು, ನಾವೇನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಆ ಒಂದು ವಾರನ ಸ್ಕಿಪ್ ಮಾಡಿ ನೆಕ್ಸ್ಟ್ ವಾರ ಕಂಟಿನ್ಯೂ ಮಾಡ್ಬೋದು, ಅದರಿಂದ ಏನು ತೊಂದರೆ ಇಲ್ಲ. ಸೊ ನಡೆಯುತ್ತೆ. ಸೊ ಒಂದು ವಾರ ಬಿಟ್ಟು ನೆಕ್ಸ್ಟ್ ವಾರ ಮಾಡ್ಬೋದು ಕಂಟಿನ್ಯೂ ಆಗಿ. ಇನ್ನು ಬಂದ್ಬಿಟ್ಟು ಫಸ್ಟನೇ ಗುರುವಾರ ನಾವು ಪೂಜೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದರೆ, ಮೇಯ್ನಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಪೂಜೆನ ಮಾಡಬೇಕಾಗತ್ತೆ. 7 ವಾರ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀವಿ ಅಂದರೆ ತುಂಬಾ ಒಳ್ಳೆಯದು, ತುಂಬ ಶ್ರೇಷ್ಠ ಅಂತಲೇ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ. ಇಲ್ಲ ನಮಗಾಗಲ್ಲ ಅಂದರೆ ಫಸ್ಟ್ ವಾರನಾದರೂ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿನೇ ಮಾಡಬೇಕು. ಬಿಕಾಸ್ ಆ ಒಂದು ಟೈಮ್ ಏನಿದೆ ಅಂದರೆ ದೇವರುಗಳು ಓಡಾಡುವಂತಹ ಟೈಮ್ ಅಂತ ಹೇಳ್ತಾರೆ. ಸೊ ಲಕ್ಷ್ಮೀ ದೇವಿ ಮನೆಗೆ ಬರುವಂತಹ ಟೈಮು, ಹಾಗಾಗಿ ಹೇಳ್ತಿದ್ದೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಪೂಜೆನ ಮಾಡಬೇಕಾಗುತ್ತೆ. ಮೇಯ್ನಾಗಿ ಪೂಜೆ ಫಸ್ಟನೇ ದಿನ ನೀವು ಸಂಕಲ್ಪ ಮಾಡ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ದೇವರಿಗೆ ಅಂತಲೇ ನೀವು ಕೆಂಪು ಅಕ್ಷತೆನ ರೆಡಿ ಮಾಡ್ಕೊಂಡು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ದೇವರಿಗೆ ನಿಮ್ಮ ಕೈಯಲ್ಲಿ ಕೆಂಪು ಅಕ್ಷತೆಯನ್ನು ಮರಿಬೇಡಿ. ಇದು ತುಂಬಾ ಏನಂತಾರೆ ಅಂದರೆ ತುಂಬ ಶ್ರೇಷ್ಠವಾದ ಅಕ್ಷತೆ ಇದು, ಕೆಂಪು ಅಕ್ಷತೆ. ನಿಮ್ಮ ಕೈಯಲ್ಲಿ ಇಟ್ಕೊಂಡು ದೇವರಿಗೆ ಮನಸ್ಸಲ್ಲಿ ಅಂದ್ಕೊಳ್ಳಿ, ನಿಮ್ದೇನು ಕಾರ್ಯ ಆಗಬೇಕಾಗಿರುತ್ತೆ. ಸೊ ನಾವು ಮನೆ ಖರೀದಿ ಮಾಡಬೇಕು, ಅಥವಾ ನನ್ನ ಆರೋಗ್ಯ ಸಮಸ್ಯೆ ಈಡೇರಬೇಕು, ಇನ್ಯಾವುದೋ ಒಂದು ನಾನು ಜಾಬ್ ಮಾಡಬೇಕು, ಏನೋ ಒಂದಿರುತ್ತೆ. ಸೊ ಅದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಆ ಒಂದು ಕೆಂಪು ಅಕ್ಷತೆ ಏನು ತೊಗೊಂಡಿರ್ತೀರಲ್ವ ಅದನ್ನು ದೇವ್ರ ಮೇಲೆ ಹಾಕಿ, ಅಂದರೆ ರಾಯರ ಫೋಟೋ ಮೇಲೆ ಅಥವಾ ವಿಗ್ರಹ ಮೇಲೆ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಅಂದ್ಕೊಂಡು ಸಂಕಲ್ಪ ಮಾಡ್ಕೊಂಡು, ನಾನು 7 ವಾರ ಸಂಕಲ್ಪ ಮಾಡ್ತಿದ್ದೀನಿ, ವ್ರತ ಮಾಡ್ತಿದ್ದೀನಿ, ನಂದಿಂಥ ಕೆಲಸ ಆಗಬೇಕು. ಸೊ ರಾಯರೇ ಇದನ್ನು ನೀವು ಫಲ ಕೊಡಲೇಬೇಕು ನೀವು ಅಂತ ಹೇಳಿ ದೇವರ ಮೇಲೆ ಹಾಕಿ, ಅಂದರೆ ರಾಯರ ಫೋಟೋ ಮೇಲೆ ವಿಗ್ರಹದ ಮೇಲೆ ಆ ಒಂದು ಕೆಂಪು ಅಕ್ಷತೆಗಳೇನಿರುತ್ತೆ ಅದನ್ನು ಹಾಕಿಬಿಡಿ. ಸೊ ಅಲ್ಲಿಗೆ ನಿಮ್ಮ ಪೂಜೆ ಮುಗಿಯುತ್ತೆ. ನೆಕ್ಸ್ಟ್ ಅಂತ ಹೇಳ್ತೀನಿ, ನೈಟ್ ಅಂದರೆ ಸಾಯಂಕಾಲ ಟೈಮಲ್ಲಿ ರಾಯರ ಮಠ ಆಗಲಿ ಅಥವಾ ರಾಯರ ಗುಡಿ ಆಗಲಿ ನಿಮ್ಮ ಊರಲ್ಲಿ ಇದ್ದರೆ ಖಂಡಿತವಾಗ್ಲೂ ಹೋಗಿ ಬನ್ನಿ, ತುಂಬಾ ಒಳ್ಳೆಯದು. ಹೋಗಿ ಕಾಯಿ ಹೊಡ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ಬನ್ನಿ, ನೆಮ್ಮದಿಯಿಂದ ಇರ್ತೀರ ಅವತ್ತು. ನೋಡಿ ನೀವು ಬೇಕಿದ್ರೆ ಒಂದ್ಸರಿ ಟ್ರೈ ಮಾಡಿ ಅದನ್ನು ನೋಡಿ. ಸೊ ತುಂಬಾ ಶ್ರೇಷ್ಠವಾದದ್ದು ಈ ವ್ರತ ನಾನು ಹೇಳ್ತಾ ಇರುವಂಥದ್ದು. ತುಂಬ ಜನ ಮಾಡ್ತಾರೆ, ಎಲ್ಲರೂ ರಾಯರನ್ನ ನಂಬಿ ಕೆಟ್ಟವರಿಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ದೇವ್ರನ್ನ ಭಕ್ತಿ ನಮ್ಮ ಪ್ರೀತಿ ಎಷ್ಟಿರುತ್ತೆ ಅಷ್ಟರಲ್ಲೇ ಮಾಡಿ. ಯಾವುದೇ ಆಡಂಬರದ ಪೂಜೆ ಆಗಲಿ ಪುನಸ್ಕಾರ ಆಗಲಿ ರಾಯರಿಗೆ ಇಷ್ಟ ಆಗಲ್ಲ. ಸೊ ಸಿಂಪಲ್ಲಾಗಿ ಯಾರು ಬೇಕಾದರೂ ಮಾಡ್ಬೋದು, ಬಟ್ ಅದರದ್ದೇ ಆದ ಒಂದು ಪದ್ಧತಿ ಅಂತ ಇರುತ್ತೆ, ಅದನ್ನು ನೀವು
ಆಚರಿಸ್ಕೊಂಡು ಹೋದರೆ ಸಾಕು. ನಿಮ್ಮ ಕಾರ್ಯ ಏನಿರುತ್ತೆ, ನಿಮ್ದೇನು ಇಷ್ಟ ಇರುತ್ತೆ ಅದು ಖಂಡಿತವಾಗಲಾಗುತ್ತೆ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ.